ಕೇಳಿಕೆ ಆಗೋದಿಲ್ಲ ಇನ್ಮೇಲೆ. ಹಂಗಾಗಿ ಇವತ್ತೇನು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ ಎಲ್ಲ ಗ್ರಾಮದ ಗುರಿಯರಿರ್ಬೋದು, ಯುವ ಮಿತ್ರರಿರ್ಬೋದು, ತಾಯಂದಿರಿರ್ಬೋದು, ಇವತ್ತು ನಮ್ಮ ಸಂಘಟನೆ ನಿಮ್ ಸಂಪೂರ್ಣವಾಗಿ ನಿಮಗೆ ಬೆಂಬಲವಾಗಿದೆ, ಮುಂದಿನ ಇರುತ್ತೆ. ಯಾವುದೇ ಕಾರಣಕ್ಕೂ ಯಾರ ಮುಲಾಜಿಗೂ ಒಳಗಾಗದೆ ಈ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ದಯವಿಟ್ಟು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ನಾನು ಇನ್ನೊಮ್ಮೆ ಮನವಿ ಮಾಡಿಕೊಳ್ತೇನೆ, ಇದನ್ನ ನೀವು ಯಾವಾಗ ಚೆರೆ ಮುಕ್ತ ಗ್ರಾಮವನ್ನಾಗಿ ಮಾಡ್ತೀರಿ ಅನ್ನುವುದನ್ನ ಇವತ್ತು ಲಿಖಿತ ರೂಪದಲ್ಲಿ ಬರೆದು ಕೊಡಬೇಕು. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜಾಗೃತರಾಗಬೇಕು. ಇವತ್ತೇನು ಮಾನ್ಯ ಸಿಪಿಐ ಸಾಹೇಬರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನೀವೇನು ಬೀಟ್ಗೆ ಹಾಕಿರ್ತಕ್ಕಂಥ ಪೊಲೀಸರನ್ನ ಅವರು ಸರಿಯಾಗಿ ಬೀಟ್ ಮಾಡ್ತಾ ಇರಲಿಲ್ಲ ಅನ್ನೋದು ನಾವು ಅದನ್ನ ಕ್ರಮ ತೆಗೆದುಕೊಳ್ಬೇಕು. ಯಾಕಂದ್ರೆ ಎಂದೋ ಒಂದಿನ ಬಂದು ಒಂದು ಬಟ್ಟೆ ನಿಂತ್ಕೊಂಡು ಫೋಟೋ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಾವು ಸರ್ವೇಸಾಮಾನ್ಯ ನೋಡಿದ್ದೀವಿ, ಬೀಟಿಗೆ ಬರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು.